ಅಮಾವಾಸ್ಯೆ ದಿನ ಬುಧವಾರದಂದು ಬೆಳಗಿನ ಜಾವ ಮನೆಯೊಂದರ ಬಾಗಿಲ ಮುಂದೆ ಕೋಳಿ ಬಲಿ ಕೊಟ್ಟು ವಾಮಾಚಾರ ಮಾಡಿದ ಘಟನೆ ನಗರದ ತಣ್ಣೀರು ಹಳ್ಳ ಬೇಲೂರು ರಸ್ತೆ ವಿಜಯನಗರದಲ್ಲಿ ನಡೆದಿದೆ. ನಗರದ ಸಮೀಪ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದ ಬಳಿ ಇರುವ ಪ್ರದೀಪ್ ಎಂಬುವರ ಮನೆಯ ಪಕ್ಕದಲ್ಲಿಯೇ ಖಾಸಗಿ ಶಾಲೆಯ ಮಾಲೀಕರಿಗೂ ಹಾಗೂ ಈ ಮನೆಯವರ ನಡುವೆ ಆಗಾಗ್ಗೆ ಜಗಳವಾಗುತ್ತಿತ್ತು. ಈ ನಡುವೆ ಶಾಲೆಯ ಮಾಲೀಕರು ಮನೆಯನ್ನು ಖಾಲಿ ಮಾಡಿಸುವುದು ನಮಗೆ ಗೊತ್ತಿದೆ ಎಂದು ಕಳೆದ 2 ದಿನಗಳ ಹಿಂದೆ ಜಗಳದ ವೇಳೆ ಮಾತಿಗೆ ಮಾತು ಬೆಳೆದು ಬೆದರಿಸಿರುವುದಾಗಿ ಮನೆ ಮಾಲೀಕರು ದೂರಿದ್ದಾರೆ. ಇದಾದ ನಂತರ ಅಮಾವಾಸ್ಯೆ ದಿವಸದಂದು ಪ್ರದೀಪ್ ಮನೆ ಬಾಗಿಲ ಮುಂದೆ ಕೋಳಿ ಬಲಿ ಕೊಟ್ಟು ಇದರ ಸುತ್ತ ಮಡಿಕೆ ಹೊಡೆದ ರೀತಿ ಕುಂಕುಮ ನಾನಾ ರೀತಿಯ ಬೇಳೆಕಾಳುಗಳನ್ನು ಚೆಲ್ಲಿ ಬತ್ತಿದಾರ ಸುತ್ತಿರುವುದು ಸ್ಥಳದಲ್ಲಿ ಕಂಡು ಬಂದಿದೆ. ಬೆಳಿಗ್ಗೆ ಬಾಗಿಲು ತೆಗೆಯುತ್ತಿದ್ದಂತೆ ಇದನ್ನು ಕಂಡ ಮನೆ ಮಾಲೀಕರು ತಕ್ಷಣ ಮನೆ ಬಾಗಿಲು ಎಳೆದುಕೊಂಡು ಇಂದಿನ ಬಾಗಿಲಿನಿಂದ ಹೊರಗೆ ಬಂದಿದ್ದಾರೆ. ತಕ್ಷಣ ಪೊಲೀಸ್ ಠಾಣೆಗೆ ತೆರಳಿ ವಿಷಯ ಮುಟ್ಟಿಸಿದರು. ನಂತರ ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲಿಸಿ ಕೇಸು ದಾಖಲಿಸಿ ಈ ರೀತಿ ವಾಮಾಚಾರ ಮಾಡಿದವರ ವಿರುದ್ಧ ತನಿಖೆ ನಡೆಸಿ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮನೆ ಮಾಲೀಕರಾದ ಪ್ರದೀಪ್ ಮಾಧ್ಯಮದೊಂದಿಗೆ ಮಾತನಾಡಿ, ನಗರದ ತಣ್ಣೀರು ಹಳ್ಳ ಬೇಲೂರು ರಸ್ತೆಯ ವಿಜಯನಗರದ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದ ಬಳಿ ನಮ್ಮ ಮನೆ ಇದ್ದು ಪಕ್ಕದಲ್ಲಿ ಖಾಸಗಿ ಶಾಲೆಯೊಂದು ಇದ್ದು ಕಳೆದ 8 ವರ್ಷಗಳಿಂದ ನಡೆಯುತ್ತಿದ್ದು ಈ ಶಾಲೆಯ ವಿಚಾರವಾಗಿ ಬಿಒ ಕಚೇರಿಗೆ ಅನೇಕ ಬಾರಿ ದೂರು ನೀಡಿದರೂ ಇದುವರೆಗೂ ಯಾವ ಅಧಿಕಾರಿಗಳು ಬಂದು ಸ್ಪಂದಿಸಿರುವುದಿಲ್ಲ. ಈ ಶಾಲೆ ನಡೆಸಲು ನಾವು ತೊಂದರೆ ಕೊಡುತ್ತಿದ್ದೇವೆ ಎನ್ನುವ ಉದ್ದೇಶಕ್ಕೆ ಮನೆ ಒಳಗೆ ಇರಬೇಕಾದರೆ ರಾತ್ರಿ ಸಮಯದಲ್ಲಿ ನಮ್ಮ ಮನೆಯ ಬಾಗಿಲ ಮುಂದೆ ವಾಮಾಚಾರ ಮಾಡಿ ಇಲ್ಲಿ ಕೋಳಿ ಬಲಿ ಕೊಟ್ಟು ಕುಂಕುಮ, ವಿವಿಧ ರೀತಿಯ ಬೇಳೆಕಾಳು, ಮಡಿಕೆ ಹೊಡೆದಿರುವುದು, ದಾರ, ಅಕ್ಕಿ ಕಾಳು ಸೇರಿದಂತೆ ಇತರೆ ಪದಾರ್ಥಗಳು ಇಟ್ಟು ನಮ್ಮ ಮನೆ ಖಾಲಿ ಮಾಡಿಸುವ ಉದ್ದೇಶವನ್ನು ಹೊಂದಿದ್ದಾರೆ. ಈಗಾಗಲೇ ಪೊಲೀಸರಿಗೆ ದೂರು ಕೊಡಲಾಗಿದೆ. ಕಳೆದ 2 ದಿನಗಳ ಇಂದಿನ ಮೊಬೈಲ್ನಲ್ಲಿರುವ ಸಂಭಾಷಣೆ ಪರಿಶೀಲಿಸಿದರೆ ಸತ್ಯಾಂಶ ಹೊರಬರಲಿದ್ದು ಈ ಬಗ್ಗೆ ಎಲ್ಲವನ್ನು ತನಿಖೆ ಮಾಡುವುದಾಗಿ ಪೊಲೀಸ್ ಹೇಳಿದ್ದು, ಕಳೆದ 2 ದಿನಗಳಷ್ಟೇ ನಮ್ಮ ಬಳಿ ವಾಗ್ವಾದ ಮಾಡಿ ನಿಮ್ಮ ಮನೆ ಖಾಲಿ ಮಾಡಿಸುವುದಾಗಿ ನಮ್ಮ ತಾಯಿಯ ಬಳಿ ಜಗಳ ಮಾಡಿದ 2 ದಿನಕ್ಕೆ ಈ ರೀತಿ ವಾಮಾಚಾರ ಮಾಡಿದ್ದಾರೆ ಎಂದು ಆರೋಪಿಸಿದರು. ತನಿಖೆ ಮಾಡಿ ಅಂತೇಳಿ ಪೊಲೀಸ್ನವ್ರಿಗೆ ನಾವು ದೂರು ಕೊಟ್ಟಿದ್ದೀವಿ. ಪೊಲೀಸ್ನವ್ರು ಬಂದು ಆ ದೂರನ್ನ ತಗೊಂಡು ಆಯಿತು ನಾವು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ರೀತಿ ಎಲ್ಲ ಮಾಡಿ ಜನಗಳಿಗೆ ತೊಂದರೆ ಕೊಡಬೇಕು ಅಂತೇಳಿ ಇದರಲ್ಲಿ ಮಾಡ್ತೇವೆ. ಹಂಗೆ ಇದ್ರ ಬಗ್ಗೆ ಒಂಚೂರು ಕ್ರಮ ಅವರೇ ಮಾಡಿದ್ದಾರೆ ಅಂತ ನಿಮ್ಗೆ ಗ್ಯಾರಂಟಿ ಪರ್ಫೆಕ್ಟಾ? 2-3 ದಿನದಿಂದ ಈಗ 1ನೇ ತಾರೀಕು ಸೋಮವಾರ ಬೆಳಗ್ಗೆ ಅವರು ಬಾಯ್ಬಿಟ್ಟು ಮಾತಾಡಿದ್ದಾರೆ. ನೀವು ನಿಮಗೆ ಮಾಡ್ತೀನಿ, ನಾನು ಮನೆ ಖಾಲಿ ಮಾಡಿಸ್ತೀನಿ, ನಮ್ಗೆ ಈ ಥರ ತೊಂದರೆ ಕೊಡ್ತಾ ಇದ್ದೀರಾ ಸ್ಕೂಲ್ ನಡೆಸೋಕ್ಕೆ, ನಿಮ್ಮ ಮನೆ ಖಾಲಿ ಮಾಡಿಸ್ತೀವಿ ನಾವು ಅಂತ ಹೇಳ್ಬಿಟ್ಟು ಮಾತಾಡಿದ್ದಾರೆ. ತಾಯಿಯವ್ರ ಜೊತೆಗೆ ಜಗಳ ಮಾಡಿದ್ದಾರೆ. ಅದಾಗಿ ಒಂದೇ ದಿನಕ್ಕೆ ಮಾರನೇ ದಿವಸ ರಾತ್ರಿಯಲ್ಲಿ ಈ ರೀತಿ ತಗೊಂಡು ಮಾಡಿದ್ದಾರೆ. ನಾವು 22 ವರ್ಷದಿಂದ ಇಲ್ಲಿ ವಾಸ ಇದ್ದೀವಿ. ಈ ರೀತಿ ನಾವು ಎಲ್ಲೂ ನೋಡಲಿಲ್ಲ. ವಿಜಯನಗರದಲ್ಲಿ ಈ ರೀತಿ ಎಲ್ಲ ಮಾಡಿ ಕೆಟ್ಟದನ್ನ ನಾವು ನೋಡೇ ಇಲ್ಲ. ಇದೆ ಮೊದಲನೇದಾಗಿ ನೋಡ್ತಾ ಇದ್ದೀವಿ. ಅದು ಅವ್ರ ಹತ್ರ ಈ ಥರ ಸ್ಕೂಲ್ ನಡೆಸಬಾರ್ದು, ಇಲ್ಲಿ ಗಲಾಟೆ ಆಗುತ್ತೆ ಅನ್ನೋ ಹೇಳಿಕೆ ಉದ್ದೇಶಕ್ಕೆ ಈ ಥರ ಮಾಡಿದ್ದಾರೆ. 22 ವರ್ಷದಲ್ಲಿ ನಾವು ಎಲ್ಲೂ ನೋಡಿಲ್ಲ ಈ ರೀತಿ. ಸ್ಕೂಲ್ ಎಷ್ಟು ವರ್ಷದಿಂದ ನಡೀತಾ ಇದೆ? ಅದು ಇದೊಂದು 7 ವರ್ಷದಿಂದ ನಡೀತಾ ಇದೆ. 7 ವರ್ಷ 8 ವರ್ಷ. ಪಕ್ಕದೇನಾ? ಹೌದು, ಪಕ್ಕದ್ದೇನೆ. ಸರಿ, ಮುಂದೆ ನಗರ ಬಡಾವಣೆ ಸಂಘದಿಂದನೂ ಅದನ್ನ ನಡೆಸಬಾರ್ದು ಅಂತೇಳಿ ಅವ್ರಿಗೆ ವಾರ್ನಿಂಗ್ ಮಾಡಿದ್ದೀವಿ. ಬಟ್ ಅವ್ರು ಅದನ್ನು ಯಾವುದೇ ರೀತಿ ಕೇರ್ ಮಾಡ್ತಾ ಇಲ್ಲ. ಅವರು ಬಾಯಿಗೆ ಬಂದಂಗೆ ಅದೇನು ಬರುತ್ತೆ ನಾನು ಫೇಸ್ ಮಾಡ್ತೀನಿ, ಈ ಅಧಿಕಾರಿಗಳನ್ನೆಲ್ಲ ನನಗೆ ಗೊತ್ತು, ಆ ರೀತಿ ಇದು ಮಾಡ್ಕೊಳ್ತಾ ಇದ್ದಾರೆ, ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ವಾಮಾಚಾರ ನೀವು ನಂಬ್ತೀರಾ? ವಾಮಾಚಾರ ನಾವು ಹಿರಿಯರಿದ್ದಾರೆ, ಅವ್ರಿಗೋಸ್ಕರ ಮಾತ್ರ ನಾವು ಅದನ್ನ ಸ್ವಲ್ಪ ಏನು ಮಾಡ್ತಾರೆ ಅನ್ನೋದನ್ನ ಇದು ಮಾಡ್ಬೇಕು ಸರ್. ಓಕೆ, ನಿಮ್ಮ ಹೆಸರು? ಪ್ರದೀಪ್ ಅಂತೇಳಿ. ನಾವು ನಮ್ಮ ತಂದೆ ತಾಯಿ. ಓಕೆ. ಈ ರೀತಿ ಮಾಡಿರುವುದು ನಾನು ಎಲ್ಲಿ ನೋಡಿರುವುದಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಶ್ರೀನಿವಾಸ್, ಟಿವಿ 46, ಮಲೆನಾಡು ನ್ಯೂಸ್, ಹಾಸನ.